ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ರಚನಾ ನಂಜುಂಡ. ನಮ್ಮ ಯುವ ಸಮುದಾಯದಲ್ಲಿ ಈಗ ಏನಾಗಿದೆ ಅಂದರೆ ಫೋಟೋ ಶೂಟ್ ಅನ್ನೋ ಒಂದು ಕ್ರೇಜು ಎಲ್ಲೆಡೆ ಹರಡಿದೆ ಅಂತಲೇ ಹೇಳ್ಬಹುದು. ಈ ಫೋಟೋ ಶೂಟ್ ಅನ್ನೋ ಒಂದು ಕ್ರೇಜಿಂದ ಈಗ ಒಂದು ಪುಟ್ಟ ಕಂದಮ್ಮ ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ. ಹೌದು, ಪ್ರೀ ವೆಡ್ಡಿಂಗ್ ಮೆಟರ್ನಿಟಿ ಶೂಟ್ ಮಾಡಿಸೋರು ಈ ಸ್ಟೋರಿಯನ್ನು ನೋಡಲೇಬೇಕು. ಫೋಟೋ ಶೂಟ್ ಕ್ರೇಜ್ಗೆ 3 ವರ್ಷದ ಕಂದಮ್ಮ ಬಲಿಯಾಗಿದೆ. ಈ ಒಂದು ಘಟನೆ ನಡೆದಿರೋದು ನೆಲಮಂಗಲದ ಮಾದನಾಯಕನಹಳ್ಳಿಯ ಒಂದು ಗಿಡ್ಡೇನಹಳ್ಳಿಯ ಒಂದು ರೆಸಾರ್ಟ್ನಲ್ಲಿ. ಏನು ಒಂದು ಸಂಭ್ರಮ ಇರುತ್ತೆ, ಒಂದು ಕುಟುಂಬದಲ್ಲಿ ಸಂಭ್ರಮ ಇರುತ್ತೆ. ಒಂದು ತಾಯಿ ಗರ್ಭಿಣಿ ಆಗಿರ್ತಾರೆ 2ನೇ ಮಗುವಿಗೆ. ಈಗಾಗಲೇ ಅವರಿಗೆ ಮೊದಲನೇ ಮಗು ಇರುತ್ತೆ, 3 ವರ್ಷದ ಗಂಡು ಮಗು ಇರುತ್ತೆ, 2ನೇ ಮಗುವಿನ ನಿರೀಕ್ಷೆಯಲ್ಲಿರ್ತಾರೆ. ಹೆಚ್ಚಾಗಿ ಈಗ ನಾವು ಏನು ನೋಡೋಕ್ಕೆ ಸಿಗ್ತಾ ಇದೆ ಅಂದರೆ 2ನೇ ಮಗು ಅಥವಾ ಮೊದಲನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾಗ ಅವರು ಒಂದು ಮೆಟರ್ನಿಟಿ ಶೂಟನ್ನು ಮಾಡಿಸ್ತಾರೆ. ಆ ಒಂದು ಕ್ರೇಜಲ್ಲಿ ಇವರು ಕೂಡ ಒಂದು ರೆಸಾರ್ಟ್ಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಮೊದಲನೇ ಮಗು ಏನು ಗಂಡು ಮಗು ಇದೆ ಅದನ್ನು ಕೂಡ ಕರೆದುಕೊಂಡು ಹೋಗಿರ್ತಾರೆ. ಹೆಚ್ಚಾಗಿ ನಾವು ರೆಸಾರ್ಟ್ಗಳಲ್ಲಿ ನೋಡ್ಬೋದು, ಅಲ್ಲಿ ಪೂಲ್ಗಳು ಕೂಡ ಇರುತ್ತೆ. ಆದರೆ ಅವರ ಒಂದು ನಿರ್ಲಕ್ಷ್ಯದಿಂದ, ಆ ತಾಯಿಯ ಒಂದು ನಿರ್ಲಕ್ಷ್ಯದಿಂದ ಆ 3 ವರ್ಷದ ಗಂಡು ಮಗು ಏನಿದೆ ಆ ರೆಸಾರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಆ ಗಂಡು ಮಗು ಆ ಒಂದು ಸಣ್ಣ ಪೂಲ್ ಏನಿದೆ ಅದರಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊಂಡಿದೆ. ಈ ಒಂದು ಘಟನೆ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಡೀ ಕುಟುಂಬದಲ್ಲಿ 2ನೇ ಮಗು ಬರ್ತಾ ಇದೆ ಅಂತ ಹೇಳಿ ಅವ್ರು ಏನು ಸಂಭ್ರಮದಲ್ಲಿರ್ತಾರೆ, ಅದೇ ಸಂಭ್ರಮದಲ್ಲಿ ಅವರು ಫೋಟೋ ಶೂಟ್ಗೆ ಅಂತ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸಣ್ಣ ನಿರ್ಲಕ್ಷ್ಯದಿಂದ ಮಗುವಿನ ಪ್ರಾಣವೇ ಹೋಗಿದೆ. ಇನ್ನು ನೆಲಮಂಗಲದ ಮಾದನಾಯಕನಹಳ್ಳಿಯಲ್ಲಿ ಈ ಒಂದು ಕರಳು ಹಿಂಡುವಂತಹ ಘಟನೆ ನಡೆದಿರುವಂತದ್ದು. ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಮದುವೆ ಆಗಿರಬಹುದು ಅಥವಾ ಒಂದು ಯಾವುದೇ ರೀತಿಯಾದಂತಹ ಶುಭ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ಈ ಫೋಟೋ ಶೂಟ್ ಅನ್ನೋ ಒಂದು ಆಸಕ್ತಿ ಏನಿದೆ ಅದು ಹೆಚ್ಚಾಗಿ ನಾವು ನೋಡೋಕೆ ಸಿಗ್ತಿದೆ. ಆದರೆ ಅದು ಇರಬೇಕು, ಎಲ್ಲವೂ ಕೂಡ ಲಿಮಿಟ್ನಲ್ಲಿ ಇರಬೇಕು. ಈಗ ಏನೋ ಒಂದು ಘಟನೆ ಆಗಿದೆ, ನಿಜಕ್ಕೂ ಕೂಡ ದೊಡ್ಡವರು ಮಾಡ್ತಾರೆ. ದೊಡ್ಡವರು ಅಂದರೆ ಅವ್ರಿಗೆ ಬುದ್ಧಿ, ಎಷ್ಟೊಂದು ಜನ ಬುದ್ಧಿ ಇದ್ರೂ ಕೂಡ ಜಲಪಾತದ ಹತ್ರ ಹೋಗೋದು, ಅಲ್ಲಿಂದ ಅಲ್ಲಿ ಫೋಟೋ ತಗೊಳ್ಳೋದು, ಆಮೇಲೆ ಅಲ್ಲಿ ಕೂಡ ಒಂಥರ ಆಘಾತಕಾರಿ ಘಟನೆಗಳು ಸಂಭವಿಸಿರೋದು ನಾವು ನೋಡಿರಬಹುದು. ಆದರೆ ಈ ಮಗು ಏನು ತಪ್ಪು ಮಾಡಿತ್ತು, ಆ ಮಗುಗೆ ಏನೂ ಕೂಡ ಗೊತ್ತಿಲ್ಲ. 3 ವರ್ಷದ ಮಗುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರುತ್ತೆ. ಅದನ್ನ ನೋಡ್ಕೋಬೇಕಾದಂತಹ ತಾಯಿ ಒಂದು ಸಣ್ಣ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈಗ ಆ ಮಗುವಿನ ಪ್ರಾಣವೇ ಹೋಗಿರುವಂಥದ್ದು. ಏನು ಅವರು ರೆಸಾರ್ಟ್ಗೆ ಅವರ ಒಂದು ಸ್ನೇಹಿತೆ ಜೊತೆ ಹೋಗಿರ್ತಾರೆ ಈ ಒಂದು ಫೋಟೋ ಶೂಟ್ ಮಾಡೋದಕ್ಕೆ. ಸಂಪೂರ್ಣವಾಗಿ ಅವರು ಆ ಒಂದು ಫೋಟೋ ಶೂಟ್ನಲ್ಲಿ ಮುಳುಗೋಗಿರ್ತಾರೆ. ಹಾಗೂ ಅವ್ರ ಸ್ನೇಹಿತೆ ಜೊತೆ ಅವರು ಬ್ಯುಸಿಯಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಮಗುವಿನ ಮೇಲೆ ಅವ್ರಿಗೆ ಗಮನ ಇರೋದಿಲ್ಲ. ಒಂದು ಸ್ವಲ್ಪ ಸಮಯ ಆದ ಮೇಲೆ ಅಲ್ಲಿ ಹುಡುಕ್ತಾರೆ, ಆ ಮಗು ಕಾಣಿಸೋದಿಲ್ಲ ಎಲ್ಲೂ ಕೂಡ. ಆಗ ಗಾಬರಿಯಾಗಿ ಹುಡುಕದಂತಹ ಸಂದರ್ಭದಲ್ಲಿ ಆ ಒಂದು ಸಣ್ಣ ಪೂಲ್ ಏನಿದೆ ಆ ಪೂಲಲ್ಲಿ ಆ ಮಗುವಿನ ದೇಹ ತೇಲಿ ಬರುತ್ತೆ. ಆಗ ಅವರು ಗಾಬರಿಗೊಂಡು ಪೊಲೀಸವರಿಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಆ ಮಗುವಿನ ಪ್ರಾಣ ಹೋಗಿರುತ್ತೆ. ಅಂದರೆ ಅವರಿಗೆ ಒಂದು ಗಮನನೇ ಇಲ್ಲ ಆ ಮಗು ಎಲ್ಲಿ ಹೋಗಿದೆ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಈ ಒಂದು ಸಮಾಜ ಏನು ಮೊಬೈಲ್ ಹಾಗೂ ಫೋಟೋ ಶೂಟ್ಗೆ ಅಡಿಕ್ಟ್ ಆಗಿರೋದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಹೆತ್ತ ತಾಯಿಯಾದವರು ಏನೇ ಆದರೂ ಯಾವುದ್ರ ಮೇಲೆ ಗಮನ ಇಲ್ಲ ಅಂದರೂ ಕೂಡ ತಮ್ಮ ಮಕ್ಕಳ ಮೇಲೆ ಗಮನ ಇಡ್ತಾರೆ. ಆದರೆ ಈ ಒಂದು ಘಟನೆ ಏನು ನಡೆದಿದೆ ನಿಜಕ್ಕೂ ಕೂಡ ಆಘಾತಕಾರಿ ಅಂತಲೇ ಹೇಳಬಹುದು. ಏನು ಒಂದು ಸಂಭ್ರಮ ಮನೆ ಮಾಡಬೇಕಿತ್ತು, ಆ ಮನೆಯಲ್ಲಿ ಒಂದು ಮಗುವಿನ ಆಗಮನ ಆಗ್ತಾ ಇದೆ ಅಂತ ಹೇಳಿ ಅವ್ರು ಏನು ಸಂಭ್ರಮದಿಂದ ಇರಬೇಕಿತ್ತು, ಆದರೆ ಅದು ಸೂತಕದ ಛಾಯೆನೇ ಆವರಿಸಿದೆ ಆ ಮನೆಯಲ್ಲಿ ಅಂತ ಹೇಳ್ಬೋದು. ಈ ಒಂದು ಘಟನೆ ಏನು ಆ ಒಂದು ರೆಸಾರ್ಟ್ನಲ್ಲಿ ನಡೆದಿದೆ, ಆ ಮಗುವಿಗೆ 3 ವರ್ಷ ವಯಸ್ಸಾಗಿರುತ್ತೆ. ಆ ಮಗುವಿನ ತಾಯಿ ಹೆಸರು ಸ್ವಾತಿ ಆಗಿರುತ್ತೆ. ಅವರು ಮೂಲತಃ JP ನಗರದ ನಿವಾಸಿ ಆಗಿರ್ತಾರೆ. ಅವರ ಪತಿಯೂ ಕೂಡ ಎಲ್ಲೋ ದೂರದ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇವರು ಇಲ್ಲಿರ್ತಾರೆ. ಹೀಗಾಗಿ ಅವರ ಸ್ನೇಹಿತೆಯೊಟ್ಟಿಗೆ ಒಂದು ಫೋಟೋ ಶೂಟ್ಗೆ ಹೋಗಿರುವಂತಾಗ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಫೋಟೋ ಶೂಟ್ಗೆ ಅಂತ ರೆಸಾರ್ಟ್ಗೆ ಬಂದಿದ್ದಾಗ ಈ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆ ನಡೆದಿರೋದ ಮೇಲಾದರೂ ಇನ್ನೊಂದಷ್ಟು ಜನ ಎಚ್ಚೆತ್ಕೋಬೇಕಾಗತ್ತೆ. ಈ ರೀತಿ ಅಪಾಯಕಾರಿ ಫೋಟೋ ಶೂಟ್ಗಳೆಲ್ಲ ಆಗೋದೆಲ್ಲ ಅಪಾಯಕಾರಿ ಅಂತ ಜಾಗಗಳಲ್ಲೇ, ಬೆಟ್ಟದ ಮೇಲೆ, ಜಲಪಾತದ ಮೇಲೆ, ಇಲ್ಲ ಅಂದರೆ ಈ ಸಮುದ್ರದ ದಡದಲ್ಲಿ ಆಗತ್ತೆ. ಇನ್ನು ಮುಂದೆ ಆದರೂ ಈ ಒಂದು ಘಟನೆ ಏನಾಗಿದೆ ಇದರಿಂದ ಆದರೂ ಜನ ಎಚ್ಚೆತ್ಕೋಬೇಕು ಹಾಗೂ ಈ ರೀತಿಯ ಘಟನೆ ಮರುಕಳಿಸಬಾರ್ದು ಅಂತ ಹೇಳ್ತಾ ಇದಾಗಿತ್ತು ಫ್ರೀಡಮ್ ಟಿವಿಯ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.